ಬಿಜೆಪಿ ಅವ್ರು ನೀವೇನಂದ್ರಿ ಸೋನಿಯಾ ಗಾಂಧಿ ಒಬ್ಬ ಬಾರ್ ಡಾನ್ಸರ್ ಅಂದ್ರಿ ಮೆಣಸಿಕಾಯಿ ಇಟ್ಕೊಂಡವ್ರ ತರ ತಕ ತೈ ಅಂತ ಕುಣಿದ್ಬಿಟ್ರು. ಒಬ್ಬ ಹೆಣ್ಮಕ್ಳಿಗೆ ಮಾಡಿದ ಅವಮಾನ ರೀ ಅಂತ ಕೂಗಾಡಿದ್ರು. ಆ ಧ್ವನಿಗಳೆಲ್ಲ ಸತ್ತೋಗ್ಬಿಟ್ಟಿದಾವ ಇವಾಗ, ಸತ್ತೋಗಿದಾವ ಈಗ. ಸೋನಿಯಾ ಗಾಂಧಿ ಒಬ್ರೇ ಹೆಣ್ಮಗ್ಳ ರಾಜ್ಯದಲ್ಲಿ, ಬರೀ ಯಾರು ಹೆಣ್ಮಕ್ಳು ಇಲ್ವಾ? ಅಲ್ಲ, ಇದು ಅವರಿಗೆ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳ ಬಗ್ಗೆ ತಾತ್ಸಾರ ಇದೆ, ಹೆಣ್ಮಕ್ಳ ಬಗ್ಗೆ ಗೌರವ ಅಂತೂ ಇಲ್ವೇ ಇಲ್ಲ. ಅವ್ರ ಈ ತರ ಒಂದು ಕೇವಲವಾಗಿ ಹೆರಿಗೆ ಆಗ್ಲಿ ನೋಡೋಣ ಅಂದ್ರೆ ಏನ್ರಿ, ಒಂದು ಜನ್ಮ ನೀಡಿದ ಒಂದು ತಾಯಿ ಅಂತ ಹೇಳಿದ್ರೆ, ಹೆಣ್ಣು ಅಂತ ಹೇಳಿದ್ರೆ ಏನ್ರಿ ತಿಳ್ಕೊಂಡಿದ್ದೀರಾ ನೀವು? ಏನು ಆಟಿಕೆ ವಸ್ತು ಅಂತ ತಿಳ್ಕೊಂಡಿದ್ದೀರಾ? ಈ ತರ ಎಲ್ಲ ಮಾತಾಡ್ತಿರೋ ನಾಚಿಕೆ ಆಗಲ್ವಾ ಸರ್ ನಿಮ್ಗೆ? ನಾವು ಮಾನ್ಯ ಸಿದ್ದರಾಮಯ್ಯವ್ರಿಗೆ ಕೇಳೋದು, ನಿಮ್ಮ ಸಂಪುಟದಲ್ಲಿ ಇರುವವರಿಗೆ ನೀವೊಂದು ಮಾತು ಹೇಳಬಾರ್ದ, ಕಡಿವಾಣ ಹಾಕ್ಬಾರ್ದ ಇದಕ್ಕೆ? ಏನು ಇದನ್ನು ಕೇಳಿ ಸುಮ್ಮನೆ ಇದೀರಲ್ಲ, ಬೇರೆದೆಲ್ಲ ಮಾತಾಡಕ್ಕಾಗುತ್ತೆ ನಿಮ್ಗೆ? ಇದನ್ನ ಯಾಕೆ ಮಾತಾಡಿದ್ರೆ ಈ ತರ ಅದಕ್ಕೊಂದು ಕ್ಷಮಾಪಣೆ ಕೇಳಕ್ಕಾಗಲ್ವ? ಪ್ರೆಸ್ ಮೀಟ್ ಕರೆದ್ಬಿಟ್ಟು ಹೆಣ್ಮಕ್ಳಿಗೆ ಈ ತರ ನಾನು ಮಾತಾಡಿದೀನಿ ತಪ್ಪಾಗಿದೆ ಅಂತ ಹೇಳ್ಬೇಕಲ್ವಾ ಅವರು? ಏನ್ ಮಾಡ್ತಾ ಇದ್ದಾರೆ? ಒಂದು ಹೆಣ್ಣು ಮಗಳ ಬಗ್ಗೆ ನಿಮಗೊಂದು ಆಸ್ಪತ್ರೆ ರೀ, ಇಡೀ ಒಂದು ಏಕೈಕ ಜಿಲ್ಲೆ ಅಂದ್ರೆ ಅಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಥವಾ ಗೌರ್ಮೆಂಟ್ ಇಂಜಿನಿಯರ್ ಕಾಲೇಜೇ ಇಲ್ಲದಂತ ಜಿಲ್ಲೆ ಅದು. ಉತ್ತರ ಕನ್ನಡ ಜಿಲ್ಲೆಯನ್ನು ಇವ್ರು ಮಾತೆತ್ತಿದ್ರೆ ನಾವು ಅದ್ ಮಾಡಿದೀವಿ ಇದ್ ಮಾಡಿದೀವಿ ಅಂತ ಹೇಳ್ತಾರಲ್ಲ, ಒಂದು ಇದು ಸ್ಪೆಷಲ್ ಮನುಷ್ಯರಿಗೆ ನೀಡಿರುವಂತದ್ರಿ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೇಳಿದ್ರೆ ಹೆರಿಗೆ ಆಗ್ಲಿ ನೋಡೋಣ ಅಂತ ಹೇಳಿದ್ರೆ ಎಷ್ಟು ಉಡಾಫೆ ಮಾತ್ರ ಇದು. ಇಷ್ಟು ಉಡಾಫೆ ಆಗಿ ಮಾತಾಡ್ತೀರಾ ಸರ್ ನೀವು? ಇಷ್ಟು ದಶಕದಿಂದ ಇದ್ದೀರಾ, 4 ದಶಕದಿಂದ ಇದ್ದೀರಾ. ಈ ಒಂದು ಆಸ್ಪತ್ರೆ ಬಗ್ಗೆ ಕೇಳಿದ್ರೆ ಒಂದು ಅದು ಹೆಣ್ಮಗಳಿಗೆ ಹೇಳ್ತಾ ಇದ್ದೀರಾ ನೀವು ಹೆರಿಗೆ ಆಗ್ಲಿ ಅಂತ ಹೇಳಿದ್ರಿ. ಇಷ್ಟು ಚೀಪಾ ಮಾತಾಡ್ತೀರಾ? ಏನು ಅನಿಸ್ತಾ ಇಲ್ವಾ ಸರ್ ನಿಮ್ಗೆ? ಅದು ಒಂದು ಸಾರಿ ಕೇಳ್ಬೇಕಂತ ಅನ್ನಿಸ್ತಾ ಇಲ್ವಾ? ನೀವು ಬರೀ ನಿಮ್ಮ ಸೋನಿಯಾ ಗಾಂಧಿ ಅವ್ರು ಮಾತಾಡಿದ್ರೆ ಮಾತ್ರ ಎದ್ದು ಸೆಟ್ಟಿದ್ ಬಿಟ್ಟು ಮಾತಾಡ್ತೀರಾ. ಇದು ಒಂದು ಹೆಣ್ಮಗಳಿಗೆ ಮಾಡಿದ ಇಡೀ ಜಗತ್ತಿನ ಎಲ್ಲ ಹೆಣ್ಮಕ್ಳಿಗೆ ಹೇಳಿರೋದು ಇದು. ರಾಧಾ ಹಿರೇಗೌಡರು ಒಬ್ರು ಹೇಳಿದಲ್ಲ ಇದು. ಹೆರಿಗೆ ಆದ್ಮೇಲೆ ನೋಡ್ಕೊಳ್ಳೋಣ, ಹೆರಿಗೆ ಇಲ್ಲೇ ಅಂದ್ರೆ ಏನ್ರಿ ಅರ್ಥ ಸರ್? ಅಲ್ಲಿವರೆಗೆ ನೀವು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಲ್ವಾ? ಅಲ್ಲಿ ಉತ್ತರ ಕನ್ನಡದವರು ಇಲ್ಲ ಗೋವಾಕ್ಕೆ ಹೋಗ್ಬೇಕು, ಇಲ್ಲ ಹುಬ್ಳಿ ಹೋಗ್ಬೇಕು, ಅಲ್ಲಿವರೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆನೇ ಬೇಡವಾ? ಅಯ್ಯೋ ಮೇಡಮ್, ನಾನ್ ನಿನ್ನೆಯಿಂದನೂ ಹೇಳ್ತಾ ಇರೋದಿಷ್ಟೇ, ಆಸ್ಪತ್ರೆ ಮಾಡಕ್ ಆಗುತ್ತೆ ಅಂದ್ರೆ ಹ್ಞೂ ಆಗುತ್ತೆ ಅನ್ಬೇಕು, ಇಲ್ಲ ಮುಂದಕ್ಕೆ ನೋಡೋಣ ಅನ್ಬೇಕು. ಅದು ಅವರಿಗೆ ಗೌರವ ತರ್ತಾ ಇತ್ತು. ಮಾತಾಡಕ್ ಬರ್ಲಿಲ್ಲ, ಪ್ರಬುದ್ಧತೆ ಇಲ್ಲ ಅಂದ್ರೆ ಆ ಸ್ಥಾನಕ್ಕೆ ಅವರು ನಾಲಾಯಕ ಅಂತ ನಾನು ಪ್ರಶ್ನೆ ಮಾಡ್ತಾ ಇರೋದು. ಆಸ್ಪತ್ರೆ ಕಟ್ಸೋ ವಿಚಾರ ನೋಡಿ, ನಾನು ಈಗ್ಲೂ ಹೇಳ್ತಾ ಇದ್ದೀನಿ, 3 ರಾಜಕೀಯ ಪಕ್ಷಗಳು ನೀವುಗಳು ನಮಗ್ ಮೂಲಭೂತ ಹಕ್ಕು ರೀ, ಶಿಕ್ಷಣ ಆಗ್ಲಿ ಎಜುಕೇಶನ್ ಆಗ್ಲಿ. JDS ಬಿಜೆಪಿಯು ಅದನ್ನೇ ಮಾಡ್ಬೇಕಾಗಿತ್ತು, ಕಾಂಗ್ರೆಸ್ನವರು ಅದನ್ನೇ ಮಾಡ್ಬೇಕಿತ್ತು. ಇಲ್ಲಾಂದ್ರೆ ನಿಮ್ಮ ಹತ್ರ ಲೋಗೋ ಇಟ್ಕೊಂಡ್ ಬರೋ ಪರಿಸ್ಥಿತಿ ನಮ್ಗೆ ಯಾಕೆ ಬರ್ತಾ ಇತ್ತು? ಒಂದು ಆಸ್ಪತ್ರೆ, ಕನಿಷ್ಠ ಪಕ್ಷದ ಆಸ್ಪತ್ರೆ ವ್ಯವಸ್ಥೆ ಇರೋದನ್ನ ಕಲ್ಪಿಸ್ಕೊಡಿ ಅಂದ್ರೆ ನಿನಗೆ ಹೆರಿಗೆ ಆಗ್ಲಿ ಅಂತಾರೆ ಅಂದ್ರೆ ಆ ಮಹಾನ್ ನಾಯಕ, ವಯಸ್ಸಾಗಿರೋ ವ್ಯಕ್ತಿ ತೀರಾ ಮಾತಾಡ್ಲಿಕ್ಕೂ ಆಗಲ್ಲ. ವಯಸ್ಸು ಅಡ್ಡ ಬರುತ್ತೆ ವಯಸ್ಸು ನಮ್ಗೆ, ವಯಸ್ಸು ಅಡ್ಡ ಬರುತ್ತೆ ನಮ್ಗೆ. ಆಮೇಲೆ ಆತರ ಹೇಳಿದಾಗ ನೋಡ್ಲಿಕ್ಕೆ ತಪ್ಪಾಗಿದೆ ಅಮ್ಮ, ಅದನ್ನ ಒಂದು ಸರಿಪಡಿಸಿ ಆದ್ರೆ ಹೇಳಿದಾರೆ. ಏನ್ ಮಾಡ್ತಾ ಇದ್ದೀರಾ? ಬೇರೆ ಎಲ್ಲದಕ್ಕೂ ರ್ಯಾಲಿ ಮಾಡ್ತೀವಿ, ಬೇರೆ ಎಲ್ಲದಕ್ಕೂ ಯಾತ್ರೆ ಮಾಡ್ತೀವಿ, ಬೇರೆ ಎಲ್ಲದಕ್ಕೂ ಪ್ರತಿಭಟನೆ ಮಾಡ್ತೀವಿ ಅಂತ ಇದ್ರಲ್ಲ, ನೀವೇನ್ರಿ ಮಾಡ್ತಾ ಇದ್ದೀರಾ? ಚರ್ಮದ ಸರ್ಕಾರ ರೀ, ಎಷ್ಟು ರ್ಯಾಲಿ ಮಾಡಿದ್ರೆ ಏನ್ ಮಾಡಿದ್ರೆ, ಇವ್ರು ಮಾಡಿದ್ದೆ ಆಟ, ಇವ್ರು ಆಡಿದ್ದೆ ಆಟ, ಇವ್ರದೇ ಉಡಾಫೆ. ಏನ್ ಹೇಳಿದ್ರು ಒಂದ ಎರಡ ಪ್ರತಿ ದಿನಕ್ಕೊಂದು. ಈಗ ಇವತ್ತು ಮಾತಾಡಿದ್ರ, ನಾಳೆ ಇಷ್ಟೊತ್ತಿಗೆ ಇದನ್ನ ಮರೆಸುವಂತ ಇನ್ನೊಂದು ಆಗುತ್ತೆ. 2.5 ವರ್ಷದಿಂದ ಎಷ್ಟು ಈ ತರ ವಿಷಯಗಳು ಬಂತು, ಎಷ್ಟು ವಿಚಾರಗಳು ಬಂತು, ಎಷ್ಟು ಸರ್ಕಾರ ಇಷ್ಟು ಏನದು ಮಳೆ ನೀರಲ್ಲಿ ಬೇರೆ ಕಡೆ ಎಲ್ಲ ಇಷ್ಟು ಜ್ವಲಂತ ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಇವರಿಗೆಲ್ಲ ಕಾಳಜಿ ಇಲ್ಲ. ಈ ತರದೆಲ್ಲ ಉಡಾಫೆ ಮಾತಾಡ್ತಾರೆ. ಎಷ್ಟು ಪ್ರಾಬ್ಲಮ್ಗಳಿದೆ. ನಾಡದ ದಸರಾ ಇಂತ ನಾಡ ಹಬ್ಬ ಅಂತ ಇದಕ್ಕೆ ನಾವು ಅಷ್ಟು ನೋಡಿ ಗೌರವ ಬಾನು ಮುಸ್ತಾಕ್ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಅಲ್ಲ, ಇದು ಬಾನು ಮುಸ್ತಾಕ್ ಅವರ ತಪ್ಪಲ್ಲ, ಅವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಇಲ್ಲಿ ಧರ್ಮಗಳ ಒಡೆದಾಡುವಂತಹ ನೀತಿ ಮಾಡ್ತಾ ಇರೋದು ಮಾನ್ಯ ಸಿದ್ದರಾಮಯ್ಯನವರು, ಬೇಕು ಅಂತಲೇ ಮಾಡ್ತಾ ಇರೋದು. ಬಾನು ಮುಸ್ತಾಕ್ ಅವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಬಾನು ಮುಸ್ತಾಕ್ ಅವರು ಕೂಡ ಕನ್ನಡದ ಧ್ವಜದ ಬಗ್ಗೆ ಮಾತಾಡಿದಾರೆ, ಅರಿಶಿಣ ಕುಂಕುಮ ಬಗ್ಗೆ ಮಾತಾಡಿದಾರೆ. ಅದು ಅವರ ಧರ್ಮ. ಅವರಿಗೆ ಅಂತಹ ಒಂದು ಲೇಖಕಿಗೆ ಧರ್ಮ ಸಂಕಟವನ್ನು ತಂದಿಡುವಂತ ಕೆಲಸ ಈ ಸರ್ಕಾರ ಮಾಡುತ್ತೆ. ಜಾತಿಗಳನ್ನು ಒಡೆದಾಡುವ ನೀತಿ ಈ ಸರ್ಕಾರ ಮಾಡುತ್ತೆ. ಧರ್ಮಗಳ ನಡುವೆ ಇದು ಒಡೆದಾಡುವ ನೀತಿ ಸರ್ಕಾರ ಮಾಡುತ್ತೆ. ಮಹಿಳಾ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಜನ ವಿರೋಧಿ ಸರ್ಕಾರ. ಈ ಸರ್ಕಾರ ನೋಡಿ, ಇಷ್ಟು ಮಳೆಯಲ್ಲಿ ತುಂಬಿ ತುಳುಕ್ತಾ ಇದೆ, ಎಷ್ಟು ಕಡೆ ನೆರೆ ಹಾವಳಿ ಇದೆ. ಎಲ್ಲಿ ಯಾರಾದ್ರೂ ಒಬ್ರು ವಿಸಿಟ್ ಮಾಡಿದಾರ? ಏನಾದ್ರು ಮಾಡ್ತಾ ಇದಾರ? ಜ್ವಲಂತ ಸಮಸ್ಯೆಗಳ ಬಗ್ಗೆ ಇವ್ರಿಗೆ ಅವಶ್ಯಕತೆ ಇಲ್ಲ. ಪ್ರತಿ ಒಂದಿನ ದಿನಕ್ಕೊಂದು ವಿಷಯಾಂತರ ಮಾಡ್ತಾ ಇರಬೇಕು. ಇವ್ರದ್ದು ಇದೇ ರೀತಿ ನಡೀತಾ ಇರ್ಬೇಕು. 2.5 ವರ್ಷ ಆಯ್ತು, ಹಿಂಗೆ ನಡೀತಾ ಇರಬೇಕು. ಜನಗಳಿಗೆ ಬರೀ ಚಳ್ಳೆ ಹಣ್ಣು ತಿಳುವ ಕೆಲಸ ಮಾಡಿಸ್ತಾ ಇದಾರೆ, ಬೇರೆ ಏನು ಮಾಡ್ತಾ ಇಲ್ಲ. ಅಭಿವೃದ್ಧಿ ನೀವು ಕಾಣಿಸ್ತಾ ಇಲ್ವಾ ಮೇಡಮ್? ನಿಮ್ದೇ ಡಿಬೇಟ್ ಅಲ್ಲಿ ಪ್ರತಿನಿತ್ಯ ಎಷ್ಟು ನಾವು ಹೋರಾಟಗಳಾಯ್ತು. ಇವತ್ತು ನೋಡಿ ಮಾತಾಡೋಕೆ ಬರ್ತಿದಾರ ಕಾಂಗ್ರೆಸ್ ಅವರು. ಇವತ್ತು ಏನಾದ್ರು ಸಿಕ್ತಾ?
ರಿಸಲ್ಟ್ ನಾನು ಫಸ್ಟ್ ನಿಮ್ಗೆ ಹೇಳಿದ್ದೇನೆ ಹೇಳಿ, ದಪ್ಪ ಚರ್ಮದ ಸರ್ಕಾರ ಇದು ಉಡಾಫೆ ಸರ್ಕಾರ. ಏನ್ರಿ ಮಾತಾಡೋದು, ಬರೀ ಇವರು ಈ ತರದೇ ಮಾತಾಡ್ತಾರೆ ಬಿಟ್ರೆ ಬೇರೆ ಏನು ಇವ್ರ ಹತ್ರ ನಡೆಯಲ್ಲ. ಇವರಿಗೆ ಆಡಳಿತ ಮಾಡಕ್ಕೆ ಬರ್ತಾ ಇಲ್ಲ, ಅಥವಾ ವಿರೋಧ ಪಕ್ಷದಲ್ಲಿ ನಾವು ಇಷ್ಟು ಹೇಳಿದ್ರೆ ಇಷ್ಟು ಬೊಬ್ಬೆ ಹೊಡೆದ್ರೆ ಇವ್ರಿಗೆ ಕೇಳಿಸ್ತಾ ಇಲ್ಲ. ಎಷ್ಟು ಅಂತ ಹೇಳ್ಬೋದು ಹೇಳಿ, ಹೆಣ್ಮಕ್ಳ ಬಗ್ಗೆ ಎಷ್ಟು ತಾತ್ಸಾರವಾಗಿ ಮಾತಾಡ್ತಾರೆ. ಒಬ್ಬರಾದ್ರೂ ಅವ್ರು ಅಟ್ಲೀಸ್ಟ್ ನಿಮ್ಮ ಒಂದು ಇಷ್ಟು ಬಿತ್ತರಿಸಿದ ಮೇಲೆ ಒಂದು ಫೋನ್ ಮಾಡಿ ಆದ್ರೂ ಅಥವಾ ಒಂದು press meet ಮಾಡಿದ್ರು ತಪ್ಪಾಗಿದೆ ಜೋಶಲ್ಲಿ ಮಾತಾಡ್ತಾ ಇದ್ದಾರೇನೋ, ಯಾಕೆ ಮಾಡ್ತಾ ಇಲ್ಲ, ರಾಜೀನಾಮೆ ಕೊಡಿ ಅಲ್ಲ, ಕ್ಷಮೆ ಕೇಳಕ್ಕಾಗಿರೋದು ರಾಜೀನಾಮೆ ಇಂಥ ವಿಚಾರಕ್ಕೆ. ರಾಜೀನಾಮೆ ಕೊಡಿ. ರಾಜ್ಯದಲ್ಲಿ ಇಂಥ ವಿಚಾರಗಳು ಬಂದಾಗ ರಾಜೀನಾಮೆ ಕೇಳ್ಬೇಕು. ಎಲ್ಲದಕ್ಕೂ ಹೋಗ್ತೀರಿ, ರಾಜೀನಾಮೆ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ ನಿಮ್ಮ ಹತ್ರ.